ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ವಾಸ್ತಿಕ್ ಸ್ವೀಟ್ ಹೋಮ್. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಸಿಹಿ ಪೊಂಗಲ್ಲು ಟೇಸ್ಟಿಯಾಗಿ ರುಚಿಯಾಗಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನಾನು ಹೇಗೆ ಮಾಡ್ತಾ ಇದ್ದೀನಿ ಅಂತ ನೀವು ಒಂದ್ಸಲ ಟ್ರೈ ಮಾಡಿರಿ, ತುಂಬ ಚೆನ್ನಾಗಿರುತ್ತೆ. 1 ಕಪ್ಪು ಕಾಯಿಸಿಟ್ಟಿರುವ ಹಾಲು, ಅರ್ಧ ಕಪ್ಪು ಹೆಸರುಬೇಳೆ, ಅರ್ಧ ಕಪ್ಪು ಇತಿಕಿದ ಅವರೆಬೇಳೆ, 1 ಕಪ್ಪು ಅಕ್ಕಿ, ಏಲಕ್ಕಿ ಪೌಡರ್ ಅರ್ಧ ಟೀ ಸ್ಪೂನ್, ಗೋಡಂಬಿ ಸ್ವಲ್ಪ, ಎಳ್ಳು 1 ಸ್ಪೂನ್, ಬಿಳಿ ಎಳ್ಳು, ದ್ರಾಕ್ಷಿ ಸ್ವಲ್ಪ, 2 ಕಪ್ಪು ಪುಡಿ ಮಾಡಿರೋ ಬೆಲ್ಲ, ಅಕ್ಕಿ ಹೆಸರುಬೇಳೆನೂ 2 ಸಲ ಕ್ಲೀನಾಗಿ ತೊಳೆದ್ಬಿಟ್ಟು ಕುಕ್ಕರ್ಗೆ ಹಾಕೋಬೇಕು. 2 ಸಲ ತೊಳ್ಕೋಬೇಕು. ತೊಳೆದಿದ್ದಾಯ್ತು. ಒಂದು ಕುಕ್ಕರ್ ತಗೊಳ್ಳೋಣ. ಒಂದು ಕುಕ್ಕರ್ಗೆ ತೊಳೆದಿರುವ ಅಕ್ಕಿ ಬೇಳೆ 2 ಹಾಕೊಳ್ಳೋಣ. ಹಾಕ್ಕೊಂಡು ನೀರು ಹಾಕ್ಕೋಬೇಕು. ನಾವು ರೈಸ್ಗೆ ನೀರು ಎಷ್ಟು ಹಾಕ್ತೀವೋ ಅದಕ್ಕಿಂತ 1 ಗ್ಲಾಸ್ ಎಕ್ಸ್ಟ್ರಾ ಹಾಕ್ಕೋಬೇಕು. ನಾರ್ಮಲ್ ನಾವು ರೈಸ್ ಮಾಡುವಾಗ ಎಷ್ಟು ಹಾಕೋತೀವೋ ಅದಕ್ಕಿಂತ 1 ಗ್ಲಾಸ್ ಎಕ್ಸ್ಟ್ರಾ ಹಾಕೊಳ್ಳೋಣ. ಜಾಸ್ತಿ ಹಾಕೊಳ್ಳೋಕೆ ಹೋಗ್ಬಿಟ್ರೆ 1 ಗ್ಲಾಸ್ ಎಕ್ಸ್ಟ್ರಾ ಹಾಕ್ಕೊಂಡ್ರೆ ಸಾಕು. ಚಿಕ್ಕದಾಗಿ 1 ಚಿಟಿಕೆ ಅಷ್ಟು ಉಪ್ಪು ಹಾಕೋಬೇಕು. ಜಾಸ್ತಿ ಹಾಕೊಳ್ಳೋಕೆ ಹೋಗ್ಬೇಡ್ರಿ. 1 ಚಿಟಿಕೆ ಅಷ್ಟು ಹಾಕ್ಕೊಂಡ್ರೆ ಸಾಕು. ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಕುಕ್ಕರ್ ಮುಚ್ಚಲಾಕಿ 3 ವಿಸಲ್ ಹಾಕ್ಸ್ಕೋಬೇಕು. ಮೀಡಿಯಂ ಫ್ಲೇಮ್ ಇಟ್ಕೊಂಡು 3 ವಿಸಲ್ ಹಾಕ್ಸ್ಕೊಳ್ಳೋಣ. ಇವಾಗ ಒಂದು ಪಾತ್ರೆ 1 ಗ್ಲಾಸ್ ನೀರು ಹಾಕಿಟ್ಟಿದ್ದೇನೆ. ನೀರು ಬಿಸಿ ಆಗಿದೆ. ಇತಿಕಿದ ಅವರೆಬೇಳೆಯನ್ನು ಸಪ್ರೇಟಾಗಿ ಬೇಯಿಸ್ಕೋಬೇಕು. ಕುಕ್ಕರಲ್ಲಿ ಹಾಕ್ಕೊಂಡ್ರೆ ನುಣ್ಣಗೆ ಬೆಂದೋಗುತ್ತೆ. ಸಪ್ರೇಟಾಗಿ ಬೇಯಿಸ್ಕೋಬೇಕು. ಅವರೆಬೇಳೆ ಬೇಗ ಬೆಂದೋಗುತ್ತೆ. ಬೆಂದಿದೆ. ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ. ತುಂಬ ನುಣ್ಣಗಾಗೋದು ಬೇಡ. ಬೇಳೆ ಥರ ಇರಬೇಕು. ಬೆಂದಿದೆ ಸಾಕು. ನುಣ್ಣಗಾಗ್ತಾ ಇದೆ. ಇವಾಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಇವಾಗ ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಬೆಲ್ಲ ಪಾಕ ತೆಗಿಬೇಕು. ಒಂದು ಪಾತ್ರೆಗೆ ಬೆಲ್ಲ ಪುಡಿ ಮಾಡಿರೋ ಬೆಲ್ಲ ಹಾಕ್ಕೋಬೇಕು. ನುಣ್ಣಗೆ ಪುಡಿ ಮಾಡಿ ಈ ಕಪ್ಪಲ್ಲಿ 2 ಕಪ್ ಬೆಲ್ಲ ತಗೊಂಡಿದ್ದೀನಿ. 1 ಕಪ್ ನೀರು. ಸ್ಟವ್ ಲೋ ಇಟ್ಕೊಂಡು ಬೆಲ್ಲ ಕರಸ್ಕೋಬೇಕು. ಮಿಕ್ಸ್ ಮಾಡ್ತಾ ಬೆಲ್ಲ ಪಾಕ ತೆಗಿಬೇಕು. ಬೆಲ್ಲ ಕರಗೋವರೆಗೂ ಮಿಕ್ಸ್ ಮಾಡ್ತಾ ಇರಬೇಕು. ಈ ಥರ ಬೆಲ್ಲ ಎಲ್ಲ ಕರಗಿ ನೊರೆ ಥರ ಮೇಲೆ ಬರ್ತಾ ಇರಬೇಕು. ಬೆಲ್ಲ ಕರಗಿದೆ. ಪಾಕನು ಥಿಕ್ನೆಸ್ ಬಂದಿದೆ. ಇವಾಗ ಸ್ವಲ್ಪ ತುಂಬ ಗಟ್ಟಿ ಆಗೋದು ಬೇಡ. ಬೆಲ್ಲ ಎಲ್ಲ ಕರಗಿದ ಮೇಲೆ ಒಂದು 5 ನಿಮಿಷ ಸ್ಟವ್ ಮೇಲೆ ಇಟ್ಕೊಂಡ್ರೆ ಸಾಕು. ಫ್ಲೇಮ್ ಮಾತ್ರ ಲೋ ಇರಬೇಕು. ಪಾಕ ರೆಡಿ ಆಗಿದೆ.
ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಇವಾಗ ಬೆಲ್ಲ ಸೋದಿಸ್ಕೋಬೇಕು. ಈ ಥರ ಬೆಲ್ಲ ಕರಗಿಸ್ಬಿಟ್ಟು ಸೋದಿಸ್ಕೊಂಡ್ರೆ ಏನಾದರೂ ವೇಸ್ಟ್ ಇದ್ದರೆ ನೀಟಾಗಿ ವೇಸ್ಟ್ ತೆಗಿಬೋದು. ವೇಸ್ಟ್ ಸಪ್ರೇಟ್ ಆಗುತ್ತೆ. ಡೈರೆಕ್ಟಾಗಿ ಬೆಲ್ಲ ಹಾಕ್ಕೊಳ್ಳೋಕೆ ಹೋಗ್ಬೇಡ್ರಿ, ಅದರ ಮುನ್ನೆಲ್ಲ ಇರುತ್ತೆ ನೋಡಿ ಎಷ್ಟು ಗಲೀಜಿದೆಯೋ. ಸಣ್ಣ ಸಣ್ಣ ಮುನ್ನು ಇರುತ್ತೆ. ಈ ಥರ ಸೋದಿಸ್ಕೊಂಡು ಸೋದಿಸ್ಬಿಟ್ಟು ಹಾಕಿದ್ರೆ ಮುನ್ನೆಲ್ಲ ಸಪ್ರೇಟ್ ಆಗುತ್ತೆ. ಯಾವ ರೆಸಿಪಿ ಮಾಡಿದ್ರು ಬೆಲ್ಲ ಡೈರೆಕ್ಟಾಗಿ ಹಾಕೊಳ್ಳೋಕೆ ಹೋಗ್ಬೇಡ್ರಿ, ಮುನ್ನಿರುತ್ತೆ. ಕುಕ್ಕರ್ 3 ವಿಸಲ್ ಆಯಿತು. ಇವಾಗ ತೆಗೆದು ನೋಡೋಣ. ನುಣ್ಣಗೆ ಬೆಂದಿದೆ. ಚೆನ್ನಾಗಿ ಬಿಸಿ ಇದ್ದಂಗೆ ಒಂದು ಸೌಟಲ್ಲಿ ಚೆನ್ನಾಗಿ ನುಣ್ಣಗೆ ಮಾಡ್ಕೋಬೇಕು. ಬಿಸಿ ಇದ್ದಂಗೆ ಒಂದು ಸೌಟ್ ತಗೊಂಡು ನುಣ್ಣಗೆ ಮಾಡ್ಕೊಳ್ರಿ. ಹಿಂಗೆ ಮಾಡ್ತಾ ಇದ್ರೆ ನುಣ್ಣಗಾಗುತ್ತೆ. ಸಾಕು, ನುಣ್ಣಗಾಯ್ತು. ಇವಾಗ ಒಂದು ಪಾತ್ರೆ ಇಟ್ಕೊಳ್ಳೋಣ. ನಾನು ತಾಮ್ರದ ಪಾತ್ರೆಯಲ್ಲಿ ಮಾಡ್ತಾ ಇದ್ದೀನಿ ಸಿಹಿ ಪೊಂಗಲ್ಲು. ನೀವು ಯಾವ ಪಾತ್ರೆಯಲ್ಲಿ ಬೇಕಾದರೂ ಮಾಡ್ಕೋಬೋದು. ಎಲ್ಲ ಇದಕ್ಕೆ ಬಗ್ಗಿಸ್ಕೊಳ್ಳೋಣ. ಪಾಕದ ನೀರು, ಬೆಲ್ಲದ ಪಾಕ ನೀರು ಇದಕ್ಕೆ ಬಗ್ಗಿಸ್ಕೋಬೇಕು. ಬಗ್ಗಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ರಿ. ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ಫ್ಲೇಮ್ ಲೋ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಬೇಳೆ ಎಲ್ಲ ಇದಕ್ಕೆ ಬಗ್ಗಿಸ್ಕೋಬೇಕು. ಬೇಳೆ ನೀರು ಎಲ್ಲ ಹಾಕಿದ್ಮೇಲೆ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ರಿ. ಇದಕ್ಕಿದ ಅವರೇ ಬೇಳೆ ಇದ್ರೆ ಹಾಕೊಳ್ರಿ, ಇಲ್ಲ ಅಂದ್ರೆ ಹಂಗೆ ಮಾಡ್ಕೋಬಹುದು. ಹಾಕೊಂಡ್ರೆ ಚೆನ್ನಾಗಿರುತ್ತೆ, ಇದ್ರೆ ಹಾಕೊಳ್ರಿ. ಎಲ್ಲ ಮಿಕ್ಸ್ ಮಾಡಿದ್ದಾಯ್ತು. ಇವಾಗ 3/4 ಕಪ್ ಹಾಲು ಹಾಕೊಳ್ಳೋಣ. 1 ಕಪ್ಪಲ್ಲಿ 3/4 ಕಪ್ ಹಾಲು ಹಾಕೊಂಡ್ರೆ ಸಾಕು. ಮಿಕ್ಸ್ ಮಾಡ್ಕೊಳ್ರಿ. ಇವಾಗ ಮಿಕ್ಸ್ ಮಾಡಿದ್ಮೇಲೆ ಗಟ್ಟಿ ಅನಿಸಿದ್ರೆ ಉಳಿದಿರೋ ಹಾಲು ಹಾಕೋಬೇಕು. ಇಷ್ಟು ಥಿಕ್ನೆಸ್ ಇದ್ರೆ ಸಾಕು, ತುಂಬ ಗಟ್ಟಿ ಬೇಡ, ತುಂಬ ನೀರು ಜಾಸ್ತಿ ಹಾಕೊಳ್ಳೋಕೆ ಹೋಗ್ಬೇಡ್ರಿ. ನನಗೆ ಸಾಕು ಇಷ್ಟು ಥಿಕ್ನೆಸ್ಸು. 3/4 ಕಪ್ ಹಾಲು ಹಾಕಿದ್ರೆ ಸಾಕು. ಏಲಕ್ಕಿ ಪೌಡರ್ 1/4 ಟೀ ಸ್ಪೂನ್ ಮಿಕ್ಸ್ ಮಾಡ್ಕೊಳ್ರಿ. ಇವಾಗ ಸ್ಟವ್ ಲೋ ಇಟ್ಕೊಂಡೆ ಮಾಡ್ಕೋಬೇಕು. ಈ ಥರ ಕುದೀತಾ ಇರಬೇಕು. ಇವಾಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ದ್ರಾಕ್ಷಿ ಗೋಡಂಬಿ ಫ್ರೈ ಮಾಡ್ಕೊಳ್ಳೋಣ. 1 ಟೀ ಸ್ಪೂನ್ ತುಪ್ಪ ಹಾಕೊಳ್ಳೋಣ. ತುಪ್ಪ ಬಿಸಿ ಆದಮೇಲೆ 2 ಸ್ಪೂನ್ ಸಾಕು. ಗೋಡಂಬಿ ಹಾಕೊಳ್ಳೋಣ. ಗೋಲ್ಡನ್ ಬ್ರೌನ್ ಕಲರ್ ಬರುವಾಗ ಫ್ರೈ ಮಾಡ್ಕೋಬೇಕು. ತುಂಬ ಫ್ರೈ ಮಾಡ್ಕೊಳ್ಳೋದು ಬೇಡ, ನನಗೆ ಕಪ್ಪಗಾಗೋಯ್ತು ಸ್ವಲ್ಪ. ಸ್ವಲ್ಪ ಬೇಗನೆ ಎತ್ತಿಬಿಡ್ರಿ ನೀವು. ಅದೇ ತುಪ್ಪದಲ್ಲಿ ಬಿಳಿ ಎಳ್ಳು ಫ್ರೈ ಮಾಡ್ಕೋಬೇಕು. ತುಪ್ಪ ಬಿಸಿ ಇರುತ್ತೆ, ಅದರಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾಕು.
ಗೋಡಂಬಿ ಎಲ್ಲ ಹಾಕಿದ್ದೀವಲ್ಲ, ಇವಾಗ ಬಿಳಿ ಎಳ್ಳು ಹಾಕೊಳ್ಳೋಣ. ಬಿಳಿ ಎಳ್ಳು ತುಪ್ಪದಲ್ಲಿ ಫ್ರೈ ಮಾಡಾಕ್ತಾರೆ, ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೀವು. ಈ ಸಿಹಿ ಪೊಂಗಲ್ಲು ಟೇಸ್ಟಿಯಾಗಿ ಈಸಿಯಾಗಿ ನೀವು ಯಾವಾಗ ಬೇಕಾದರೂ ಮಾಡ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಈ ಥರ ಸಿಹಿ ಪೊಂಗಲ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನೀವು ಮನೇಲಿ ಟ್ರೈ ಮಾಡಿ. ಸಿಹಿ ಪೊಂಗಲ್ ಹೇಗೆ ಬಂದಿದೆ ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಹಾಗೆ ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಪಕ್ಕದಲ್ಲೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ಇನ್ನೊಂದು ವಿಡಿಯೋ ಸಿಗ್ತೀನಿ. ಎಲ್ರಿಗೂ ಬಾಯ್ ಬಾಯ್.